ಟ್ರಂಪ್ ಸುಂಕ ಸಮರದ ಕಾರಣದಿಂದಾಗಿ ಭಾರತಕ್ಕೆ ಭಾರಿ ಬಿಸಿ ತಟ್ಟಲಿದೆ. ಇಲ್ಲಿ ಕಳೆದ ವರ್ಷ ಭಾರತದೊಂದಿಗೆ ಅಮೆರಿಕದ ವ್ಯವಹಾರ 11 ಲಕ್ಷ ಕೋಟಿ ರೂಪಾಯಿ ಇತ್ತು. 11 ಲಕ್ಷ ಕೋಟಿ ರೂಪಾಯಿಗಳ ವ್ಯವಹಾರ ಅಮೆರಿಕದ ಜೊತೆಗೆ ಭಾರತದ್ದು. ಅಮೆರಿಕ ಭಾರತಕ್ಕೆ ರಫ್ತು ಮಾಡಿರುವ ಸರಕುಗಳ ಮೌಲ್ಯ 3 ಲಕ್ಷ ಕೋಟಿ ರೂಪಾಯಿಗಳು. ಅಂದರೆ ಇಲ್ಲಿವರೆಗೂ ನಮ್ಗೆ ಅಮೆರಿಕದಿಂದ ನಮಗೇನು ಸಿಗಿದೆಯಪ್ಪ ಅಂತ ನೋಡಿದ್ರೆ 3 ಲಕ್ಷ ಕೋಟಿ ರೂಪಾಯಿಗಳ ಸರಕನ್ನು ನಾವು ಪಡ್ಕೊಂಡಿದ್ದೀವಿ. ಕರ್ನಾಟಕದ ಬಜೆಟ್ಗಿಂತ ಒಂದು 75,000 ಕೋಟಿ ಕಡಿಮೆ ಇದು. ನಮ್ಮ ಕರ್ನಾಟಕದ್ದು 3.5 ಲಕ್ಷ ಕೋಟಿ 3.3 ಲಕ್ಷ ಕೋಟಿವರೆಗೂ ಬಜೆಟ್ ಮಂಡನೆ ಆಗುತ್ತಲ್ಲ, ಅದು ಕಂಪೇರ್ ಮಾಡಿಕೊಂಡಾಗ ಅಮೆರಿಕದಿಂದ ಭಾರತಕ್ಕೆ, ಇಡೀ ಭಾರತಕ್ಕೆ ಬಂದಿರೋದು ಎಷ್ಟು ಅಂತ ನೋಡಿದ್ರೆ 3 ಲಕ್ಷ ಕೋಟಿ ರೂಪಾಯಿಗಳ ಸರಕು ಅಮೆರಿಕದಿಂದ ಭಾರತಕ್ಕೆ ಸಿಗ್ತಿರೋದು. ಇನ್ನು ಭಾರತದಿಂದ ಅಮೆರಿಕಕ್ಕೆ ರಫ್ತಾಯ್ತಲ್ಲ, ಅಮೆರಿಕ ಆಮದು ಮಾಡ್ಕೊಳ್ತಲ್ಲ ಭಾರತದಿಂದ, ಅದರ ಮೌಲ್ಯ ಎಷ್ಟು ಅಂತ ಹೇಳಿದ್ರೆ 7 ಲಕ್ಷ ಕೋಟಿ ರೂಪಾಯಿಗಳು. ಇದೀಗ ಸುಂಕ ಸಮರಕ್ಕೆ ಸೌಹಾರ್ದಯುತ ಪರಿಹಾರಕ್ಕಾಗಿ ಭಾರತ ಪ್ರಯತ್ನವನ್ನು ಮಾಡ್ತಾ ಇದೆ. ಏನು ಪರಿಣಾಮ ಬೀರುತ್ತೆ ಅಂತ ನೋಡಿದ್ರೆ ಪ್ರತಿ ವರ್ಷ 61,000 ಕೋಟಿ ನಷ್ಟ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಏನೋ ಈ ಥರ ಟ್ರಂಪ್ ಸುಂಕ ಹಾಕಿಬಿಟ್ರೆ ಹಾಗಾಗಿಬಿಡುತ್ತೆ, ಹೀಗಾಗಿಬಿಡುತ್ತೆ, ಭಾರತ ತಲೆಗಳಿಗಾಗ್ಬಿಡುತ್ತೆ, ಅಮೆರಿಕ ಏನು ಮೆರೆದು ಬಿಡುತ್ತೆ ಅಂತೆಲ್ಲ ಮಾತಾಡ್ತಾ ಇದ್ದಾರಲ್ಲ, ಬಹುಶಃ ಅಷ್ಟಾಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಭಾರತಕ್ಕೆ ಪ್ರತಿ ವರ್ಷ ಆಗುವ ನಷ್ಟದ ಪ್ರಮಾಣ, ಈ ಥರ ಸುಂಕ ಒಂದು ವೇಳೆ ಹೇರಿದರೆ ಏನಾಗುತ್ತೆ ಅಂತ ನೋಡಿದ್ರೆ 61,000 ಕೋಟಿ ರೂಪಾಯಿಗಳು ನಷ್ಟ ಆಗುತ್ತೆ. ಇದೆಷ್ಟು ಹಾಗಾದರೆ ಅಂತ ನೋಡಿದ್ರೆ, ಕರ್ನಾಟಕದಲ್ಲಿ 5 ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಕರ್ನಾಟಕ ಸರ್ಕಾರ ಖರ್ಚು ಮಾಡ್ತಾ ಇದೆಯಲ್ಲ ಪ್ರತಿ ವರ್ಷ ಒಂದಕ್ಕೆ, ಅಷ್ಟು ಅಮೌಂಟ್ ಇದು. 55,000 ರಿಂದ 60,000 ಕೋಟಿ ಅಂತ ಹೇಳ್ತಾರೆ. ಒಂದು ವರ್ಷದಲ್ಲಿ ಕರ್ನಾಟಕ ಸರ್ಕಾರಕ್ಕೆ 5 ಗ್ಯಾರಂಟಿ ಯೋಜನೆಗಳಿಗೆ ಖರ್ಚಾಗ್ತಿರ್ತಕ್ಕಂಥ ಹಣ. ಇದರಲ್ಲಿ 5 kg ಅಕ್ಕಿ ಬರುತ್ತೆ, ವಿದ್ಯುತ್ ಬರುತ್ತೆ, ಆನಂತರದಲ್ಲಿ 2,000 ರೂಪಾಯಿ ಅಕೌಂಟ್ಗೆ ಹಾಕ್ತಕ್ಕಂಥ ವಿಚಾರಗಳು ಬರ್ತವೆ. ಹೀಗೆಲ್ಲ ಇದೆಲ್ಲ, 5 ಉದ್ಯೋಗ ವಿಚಾರ, ನಿರುದ್ಯೋಗ ವಿಚಾರ ಎಲ್ಲ ಇದೆಯಲ್ಲ, ಇವೆಲ್ಲ ಸೇರಿ 40,000 ಕೋಟಿ ಖರ್ಚಾಗಬಹುದು ಅಂತ ಇದೆ. ಅಷ್ಟೇ ಒಂದು ವರ್ಷಕ್ಕೆ ಅಮೆರಿಕ ಈ ಥರ ಟ್ಯಾಕ್ಸ್ ಮಾಡಿಬಿಟ್ರು ನಮಗಾಗುವಂಥ ನಷ್ಟ. ಭಾರತ ಸುಂಕ ತಗ್ಗಿಸಿದ್ರೆ ಅಮೆರಿಕ ಉತ್ಪನ್ನಗಳು ಕೂಡ ಅಗ್ಗವಾಗ್ತವೆ. ಒಂದು ವೇಳೆ ಭಾರತ ಟ್ಯಾಕ್ಸನ್ನು ಕಡಿಮೆ ಮಾಡಿಬಿಟ್ರೆ ಅಮೆರಿಕದಿಂದ ನಮಗೆ ಬರ್ತಕ್ಕಂಥ ವಸ್ತುಗಳ ಬೆಲೆ ಕಡಿಮೆ ಆಗುತ್ತೆ ಅಂತ. ಭಾರತದ ಸರಕುಗಳ ರಫ್ತು ದುಬಾರಿ ಆಗಬಹುದು. ಅಮೆರಿಕ ಮಾರುಕಟ್ಟೆಯಲ್ಲಿ ಭಾರತ ಸ್ಪರ್ಧೆ ಮಾಡೋಕ್ಕಾಗಲ್ಲ. ವ್ಯಾಪಾರ ಹೆಚ್ಚುವರಿಯಿಂದ ಭಾರತಕ್ಕೆ ಲಾಭ ಕಡಿಮೆ ಆಗಬಹುದು. ಭಾರತಕ್ಕೆ ಅಮೆರಿಕದ ಸರಕುಗಳ ಆಮದು ಜಾಸ್ತಿ ಆಗಬಹುದು ಅಂತ. ಹೆಚ್ಚಿನ ಆಮದಿನ ಕಾರಣದಿಂದ ರೂಪಾಯಿ ಮೌಲ್ಯ ಡಾಲರ್ ಎದುರುಗಡೆ ದುರ್ಬಲವಾಗುತ್ತೆ. ಅಮೆರಿಕದಿಂದ ಸರಕು ಖರೀದಿ ಮಾಡೋಕ್ಕೆ ಹೆಚ್ಚಿನ ಹಣವನ್ನು ನಾವು ಪಾವತಿ ಮಾಡಬೇಕಂತ ನಾವು ಡಾಲರಲ್ಲಿ ಕೊಡಬೇಕಾಗತ್ತಲ್ಲ ಅವ್ರಿಗೆ. ರೂಪಾಯಲ್ಲಿ ಕೊಟ್ಟರೆ ಅವ್ರು ತೊಗೊಳ್ಳಲ್ಲ. ಹಾಗಾಗಿ ನಮ್ಮದು ಜಾಸ್ತಿ ಹೋಗುತ್ತೆ ಹಣ ಅಂತ. ಸುಂಕ ತಪ್ಪಿಸುವುದಕ್ಕೆ ಭಾರತದಲ್ಲೇ ಅಮೆರಿಕ ಉತ್ಪಾದನೆ ಮಾಡಿಬಿಡುತ್ತೆ. ಆಯ್ತಪ್ಪ, ನಾನು ಅಲ್ಲಿಂದ ಬಂದಿರ್ತಾನೆ, ಇಲ್ಲೇ ನಾನು ಉತ್ಪತ್ತಿ ಮಾಡ್ತೀನಿ ಬಿಡು ಅಂಥೇಳಿ ಇಲ್ಲಿ ಇನ್ವೆಸ್ಟ್ ಕೂಡ ಮಾಡಬಹುದು ಅವರು. ಇದರಿಂದ ವಿದೇಶಿ ನೇರ ಬಂಡವಾಳ ಹೂಡಿಕೆ ಕೂಡ ಹೆಚ್ಚಾಗಬಹುದು ಅಂತ. ಡೀಟೇಲ್ಸ್ ಕೊಡೋಕೆ ಇದೀಗ ಸಂತೋಷ್ ಇದ್ದಾರೆ. ಸಂತೋಷ್, ಈ ಸುಂಕ ಸಮರದಿಂದ ನಮಗೇನು ಲಾಭ, ನಮಗೇನು ನಷ್ಟ ಅಂತ? ರಮಾಕಾಂತ್, ಪ್ರಮುಖವಾಗಿ ಡೊನಾಲ್ಡ್ ಟ್ರಂಪ್ ಅವರು ಮೊದಲ ಬಾರಿಗೆ ಅವರ ಅಧಿವೇಶನದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಭಾರತ ಸಾಕಷ್ಟು ರೀತಿಯಾದಂತಹ ನಿರೀಕ್ಷೆಗಳನ್ನು ಇಟ್ಕೊಂಡಿತ್ತು. ಅದರಲ್ಲೂ ಸುಂಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ಅವರು ಅಮೆರಿಕಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀವೆಷ್ಟು ಸುಂಕ ಹಾಕ್ತೀರಿ ಅಷ್ಟೇ ಸುಂಕ ಹಾಕ್ತೀನಿ ಅನ್ನುವಂಥ ಒಂದು ಮಾತು ಇಡೀ ಭಾರತದ ಒಂದು ಆರ್ಥಿಕತೆಯ ಮೇಲೆ ಬಹುದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳಿಬರ್ತಾ ಇತ್ತು. ಇದಾದ ನಂತರ ಯಾವಾಗ ಭಾರತ 70%ಗೆ ಸುಂಕ ಇಳಿಕೆ ಮಾಡುವಂತಹ ಕೆಲಸಕ್ಕೆ ಮುಂದಾಯಿತು, ಆಗಲಾದರೂ ಡೊನಾಲ್ಡ್ ಟ್ರಂಪ್ ಅವರು ಈ ಸುಂಕಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿಚಾರ ಏನಿತ್ತು ಆ ವಿಚಾರವನ್ನು ಕೈ ಬಿಡ್ತಾರೆ ಅನ್ನುವಂತಹ ಮಾತುಗಳು ಚರ್ಚೆ ಆಗ್ತಾ ಇತ್ತು. ಆದರೆ ಇದೆಲ್ಲವೂ ಕೂಡ ನಿನ್ನೆ ತಲೆ ಕೆಳಗಾಗಿ ಹೋಯಿತು. ಡೊನಾಲ್ಡ್ ಟ್ರಂಪ್ ಅವರು ನೇರವಾಗಿ 100% ಸುಂಕವನ್ನು ವಿಧಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ರು. ಇದರಿಂದ ಭಾರತಕ್ಕೆ ಆಗುವಂತಹ ಹೊಡೆತ, ನಷ್ಟ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಥಿಕ ತಂತ್ರಜ್ಞರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ದಾರೆ. ಕೆಲವು ಡೇಟಾಗಳನ್ನು ಇಡ್ತಾ ಇದ್ದಾರೆ. ಅವರು ಹೇಳ್ತಾ ಇರೋ ಪ್ರಕಾರ ನಾವು ನೋಡಿದಾಗ ಸರಿಸುಮಾರು 61,000 ಕೋಟಿ ಭಾರತಕ್ಕೆ ಇದರಿಂದ ನೇರವಾಗಿ ನಷ್ಟ ಆಗುತ್ತೆ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಇದರ ಜೊತೆಗೆ ಅನೇಕ ವಿಚಾರಗಳನ್ನು ನಾವು ನೋಡಿದಾಗ ಈಗಾಗಲೇ ಭಾರತದ ರೂಪಾಯಿ ಪಾತಾಳಕ್ಕೆ ಕುಸಿದು ಹೋಗಿದೆ. ಮುಂದಿನ ದಿನಗಳಲ್ಲಿ 100 ರೂಪಾಯಿಯ ಗಡಿ ದಾಟುವಂಥದ್ದು ಶತಸಿದ್ಧ. ಭಾರತ ಇದನ್ನು ಎದುರಿಸೋದಕ್ಕೆ ರೆಡಿ ಆಗಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೂಡ ಆರ್ಥಿಕ ತಜ್ಞರು ಕೊಡ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ನಾವು ನೋಡಿದಾಗ ನೋಡಿ, ಈಗಾಗಲೇ ಸರಿಸುಮಾರು 30ಕ್ಕೂ ಹೆಚ್ಚು ಅತಿ ಹೆಚ್ಚು ಆಮದಾಗುವಂತಹ ಒಂದು ಉತ್ಪನ್ನಗಳೇನಿದೆ ಅಮೆರಿಕಾದಿಂದ, ಅದಕ್ಕೆ ಇನ್ನೂ ಅಂದರೆ 70% ಏನು ಸುಂಕ ಭಾರತ ವಿಧಿಸ್ತಾ ಇತ್ತು, ಅದಕ್ಕಿಂತ ಕಡಿಮೆ ಸುಂಕ ವಿಧಿಸುವಂತಹ ಸಾಧ್ಯತೆ ಇದೆ. ಅಂದರೆ ಸರಿಸುಮಾರು 10%ದಿಂದ 30%ನ ಆಸುಪಾಸಿನಷ್ಟು ಸುಂಕ
ಸುಂಕ ವಿಧಿಸುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿದ್ದೇ ಆದರೆ ಅತಿ ಹೆಚ್ಚು ಆಮದು ಭಾರತಕ್ಕೆ ಆಗುತ್ತೆ. ಆಗ ನಾವು ಡಾಲರ್ನ ಲೆಕ್ಕದಲ್ಲಿ ಅಮೆರಿಕಾಗೆ ಹಣವನ್ನು ಕೊಡಬೇಕಾಗತ್ತೆ. ಆಗ ಅತಿ ಹೆಚ್ಚು ಭಾರತದ ರೂಪಾಯಿ ಸವಕಳಿಯಾಗತ್ತೆ. ಇದರಿಂದ 100 ರೂಪಾಯಿಗೂ ಹೆಚ್ಚು ಭಾರತದ ರೂಪಾಯಿ ಕುಸಿತ ಆಗುವಂತಹ ಎಚ್ಚರಿಕೆಯನ್ನ ಈಗ ರವಾನೆ ಮಾಡಿದ್ದಾಗಿದೆ. ಮತ್ತೊಂದೆಡೆ ನಾವು ನೋಡಿದಾಗ ಭಾರತ ಏನೆಲ್ಲ ಅಮೆರಿಕಾಗೆ ರಫ್ತು ಮಾಡ್ತಾ ಇತ್ತು, ಆ ರಫ್ತಿನಲ್ಲಿ ಅತಿ ಕಡಿಮೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅತಿ ಹೆಚ್ಚು ಒಂದು ಕಾಂಪಿಟೇಷನ್ ಇಲ್ಲಿ ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಯಾವುದೇ ಕಾರಣಕ್ಕೂ ಕೂಡ ಸುತಾರಾಮಾಗಿ ಒಪ್ತಾ ಇಲ್ಲ ಸುಂಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನೀವೆಷ್ಟು ಸುಂಕ ವಿಧಿಸ್ತೀರಿ ಅಷ್ಟೇ ಸುಂಕವನ್ನ ವಿಧಿಸ್ತೀನಿ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಭಾರತದ ಕೆಲವು ಕಂಪನಿಗಳು ಅಮೆರಿಕಾದ ಒಂದು ಕಂಪನಿಗಳಿಗೆ ಟಕ್ಕರ್ ಕೊಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇತ್ತು ಯಾವಾಗ ಕಡಿಮೆ ಸುಂಕ ಇತ್ತು ಆಗ, ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ಬರೋದಕ್ಕಿಂತ ಮುಂಚೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಸುಂಕ ವಿಧಿಸ್ತಾ ಇರುವಂತಹ ಒಂದು ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾರೆ. ಇದರಿಂದ ಅತಿ ಹೆಚ್ಚಿನ ಒಂದು ಪೈಪೋಟಿಯನ್ನ ಭಾರತದ ಐಷಾರಾಮಿ ಕಾರುಗಳಾಗಿರಬಹುದು, ಬೈಕ್ಗಳಾಗಿರಬಹುದು, ಅದೇ ರೀತಿಯಾಗಿ ವೆಜಿಟೇಬಲ್ಸ್ ಗಳನ್ನ ಅತಿ ಹೆಚ್ಚಾಗಿ ನಾವು ರಫ್ತು ಮಾಡ್ತಾ ಇದ್ವಿ, ಇದೆಲ್ಲದರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಹಿನ್ನಡೆಯಾಗುತ್ತೆ. ಆದ್ರೆ ಅಮೆರಿಕ ಜಾಗತಿಕ ಒಂದು ಮಾರುಕಟ್ಟೆ ಆಗಿರುವಂತಹ ಭಾರತ ಏನಿದೆ ಅದನ್ನ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್.